ಎಲ್ಲ ನನ್ನ ಪ್ರೀತಿಯ ರೈತ ಬಾಂಧವರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ, ಸಾರಜನಕ ಅಂದರೆ ನೈಟ್ರೋಜನ್ ಅಂತ ಕರೀತಾರೆ. ನಮ್ಮ ರೈತರು ಮುಂಗಾರು ಶುರು ಆಗುವ ಮುನ್ನವೇ ಯೂರಿಯಾ ಗೊಬ್ಬರವನ್ನು ಸಾಲು ಸಾಲಾಗಿ ಮನೆಯಲ್ಲಿ ಒಟ್ಟಿಕೊಂಡಿರ್ತಾರೆ. ಕಾರಣ ಯೂರಿಯಾ ಗೊಬ್ಬರದ ಬೆಲೆ ಜಾಸ್ತಿ ಆಗಬಹುದು ಎಂಬ ಭಯಕ್ಕೆ ಮತ್ತು ಮಾರ್ಕೆಟಲ್ಲಿ ಯೂರಿಯಾ ಗೊಬ್ಬರನೇ ಸಿಗದೇ ಇರ್ಬೋದು ಎಂಬ ಭಯಕ್ಕೆ ಮೊದಲೇ ಮನೆಯಲ್ಲಿ ಯೂರಿಯಾ ಗೊಬ್ಬರದ ಚೀಲಗಳನ್ನ ಒಟ್ಕೊಂಡಿರ್ತಾರೆ. ಯೂರಿಯಾ ಇಲ್ಲ ಅಂದರೆ ಬೆಳೆಯನ್ನು ಬೆಳೆಯೋಕ್ಕೆ ಆಗಲ್ಲ ಎಂಬ ಯೋಚನೆಯಲ್ಲಿ ನಮ್ಮ ರೈತರು ಇದ್ದಾರೆ. ಇನ್ನು ಎಷ್ಟೋ ಜನ ನಮ್ಮ ರೈತರು ರಾಸಾಯನಿಕ ರಸಗೊಬ್ಬರಗಳ ಅಂಗಡಿಯ ಮುಂದೆ ಗಂಟೆಗಟ್ಟಲೆ ಸಾಲಾಗಿ ನಿಂತು ರಾಸಾಯನಿಕ ರಸಗೊಬ್ಬರಗಳನ್ನ ತರ್ತಾರೆ. ಇದೆಲ್ಲ ಪ್ರತಿ ವರ್ಷ ರೈತರಿಗೆ ಬರುವಂತಹ ಸವಾಲುಗಳು. ಸ್ನೇಹಿತರೆ, ನಮ್ಮ ವಾತಾವರಣದಲ್ಲಿ 78% ನೈಟ್ರೋಜನ್ ಅಂದರೆ ಸಾರಜನಕ ಇದೆ. ಆದರೆ ಇದು ನಮ್ಮ ಸಸ್ಯಗಳಿಗೆ ಸಿಗುವ ರೀತಿಯಲ್ಲಿ ಇಲ್ಲ. ಆದ್ದರಿಂದ ಈ ನೈಟ್ರೋಜನನ್ನು ರಾಸಾಯನಿಕವಾಗಿ ಮಾಡಿದ ಯೂರಿಯಾ ಬಳಸುವ ಬದಲು ನೈಸರ್ಗಿಕವಾಗಿ ಸಸ್ಯಗಳಿಗೆ ಸಿಗುವ ಹಾಗೆ ಮಾಡುವುದು ಹೇಗೆ ಎಂಬ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ದೇಶದ ಬೆನ್ನೆಲುಬಾದ ನಮ್ಮ ರೈತರಿಗೆ ಗೌರವ ಕೊಡೋದಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರೆ ನಾನು ಹೇಳಿಲ್ಲ ಅಂದರೆ ನೀವು ಮಾಡಲ್ಲ. ಹಾಗೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ವಾತಾವರಣದಲ್ಲಿನ 78% ನೈಟ್ರೋಜನನ್ನು ನಮ್ಮ ಬೆಳೆಗಳಿಗೆ ಸರಾಗವಾಗಿ ನೀಡಬಹುದು. ಆದರೆ ನೈಟ್ರೋಜನನ್ನು ಡೈರೆಕ್ಟಾಗಿ ನಮ್ಮ ಸಸ್ಯಗಳು ತಗೊಳ್ಳೋದಿಲ್ಲ. ಸಾರಜನಕ ಅಮೋನಿಯಾ ಆಗಿ ಕನ್ವರ್ಟ್ ಆಗಬೇಕು. ಆಗ ಮಾತ್ರ ನಮ್ಮ ಸಸ್ಯಗಳು ಉಪಯೋಗಿಸಿಕೊಳ್ತವೆ. ಹಾಗಾದರೆ ಸಾರಜನಕವನ್ನು ಅಮೋನಿಯಾ ಆಗಿ ಹೇಗೆ ಬದಲಾಯಿಸೋದು ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ವಾತಾವರಣದಲ್ಲಿನ ಸಾರಜನಕವನ್ನು 2 ರೀತಿಯಲ್ಲಿ ನಮ್ಮ ಬೆಳೆಗೆ ನೀಡಬಹುದು. ಅದು ಹೇಗೆ ಅಂದರೆ, ಮೊದಲನೆಯದಾಗಿ ನಮ್ಮ ಹೊಲಗಳಲ್ಲಿ ಇರುವಂತಹ ತ್ಯಾಜ್ಯ ಸೂಕ್ಷ್ಮಾಣುಜೀವಿಗಳಿಂದ ವಿಘಟನೆಗೊಂಡು ಬೆಳೆಗೆ ಬೇಕಾದ ಸಾರಜನಕ ಅಮೋನಿಯಾ ರೂಪದಲ್ಲಿ ಸಿಗುತ್ತದೆ. ಆಕಳು ಗಂಜಲು ಸಗಣಿಯಲ್ಲೂ ಕೂಡ ಅಮೋನಿಯಾ ಸಿಗುತ್ತದೆ. ಹಾಗಾಗಿ ನಮ್ಮ ರೈತರು ಹೊಲವನ್ನು ಸ್ವಚ್ಛ ಮಾಡುವುದರ ಬದಲು ಅಲ್ಲಿರುವಂತಹ ಗಿಡ, ಕಸ, ಕಡ್ಡಿ, ಕಳೆ, ಸಿಪ್ಪೆ ಎಲ್ಲವನ್ನು ಅಲ್ಲೇ ಮಡಚಿಬಿಡಬೇಕು. ಹೊಲಗಳಲ್ಲಿ ಕಸ, ಕಳೆ, ಕಡ್ಡೆ, ಸಿಪ್ಪೆ ಇವೆಲ್ಲವನ್ನು ಮಲ್ಚು ಮಾಡೋದ್ರಿಂದ ಈ ಒಂದು ಕಸ, ಕಡ್ಡಿ, ಸಿಪ್ಪೆ ಎಲ್ಲದರ ಮೇಲೆ ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಶುರುವಾಗುತ್ತೆ. ಇದರಿಂದ ಜೈವಿಕ ವಿಘಟನೆ ಆಗುತ್ತೆ. ಜೈವಿಕ ವಿಘಟನೆ ಆಗುವ ಸಂದರ್ಭದಲ್ಲಿ ಅಮೋನಿಯಾ ಬಿಡುಗಡೆಯಾಗಿ ಬೆಳೆಗೆ ಬೇಕಾಗುವಂತಹ ಅವಶ್ಯಕತೆ ಆಗಿರುವಂತಹ ಸಾರಜನಕ ಕೊರತೆಯನ್ನು ಈ ಒಂದು ಸೂಕ್ಷ್ಮಾಣುಜೀವಿಗಳು ಮಾಡುತ್ತವೆ. ಎರಡನೆಯದಾಗಿ ದ್ವಿದಳ ಧಾನ್ಯಗಳಾದ ತೊಗರಿ, ಉದ್ದು, ಕಡಲೆ, ಅವರೆ, ಹೆಸರು, ಬೇಳೆಯಾಗುವಂತಹ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಸಸ್ಯಗಳಿಗೆ ಸಾರಜನಕವನ್ನು ಕೊಡಬಹುದು. ಅದು ಹೇಗೆ ಅಂತ ನೋಡೋದಾದರೆ, ರೈತ ಬಾಂಧವರೇ, ದ್ವಿದಳ ಧಾನ್ಯ ಸಸ್ಯಗಳ ಬೇರುಗಳು ಅಂದರೆ ತೊಗರಿ, ಉದ್ದು, ಕಡಲೆ, ಅವರೆ ಈ ಥರನಾದ ದ್ವಿದಳ ಧಾನ್ಯದ ಬೆಳೆಯ ಬೇರುಗಳಲ್ಲಿ ಗಂಟುಗಳಿರುತ್ತವೆ. ಇದನ್ನು ನೀವು ನೋಡೇ ಇರ್ತೀರ. ಈ ಥರನಾದ ಗಂಟುಗಳು ಕೇವಲ ದ್ವಿದಳ ಧಾನ್ಯದ ಬೇರುಗಳಲ್ಲಿ ಮಾತ್ರ ಇರುತ್ತೆ. ಏಕದಳದ ಸಸ್ಯಗಳಲ್ಲಿ ಇರೋದಿಲ್ಲ. ಏನಿದು ಗಂಟು ಅಂತ ನೋಡೋದಾದರೆ, ದೇವರು ಎಲ್ಲ ತರಹದ ಸೌಲಭ್ಯವನ್ನು ನಮ್ಮ ಸುತ್ತಮುತ್ತಲಿನ ಬೆಳೆಗಳಲ್ಲಿ ಇಟ್ಟಿರ್ತಾನೆ. ಆದರೆ ನಾವು ಅದರ ಜೊತೆ ಇದ್ದು ಅರ್ಥ ಮಾಡ್ಕೊಳ್ಳದೆ ಹೋಗಿರ್ತೀವಿ. ದ್ವಿದಳ ಧಾನ್ಯದ ಬೇರುಗಳ ಗಂಟುಗಳಲ್ಲಿ ನಮಗೆ ಉಪಕಾರ ಮಾಡುವಂತಹ ಸೂಕ್ಷ್ಮಾಣುಜೀವಿಗಳು ಇರುತ್ತವೆ. ಇದರಲ್ಲಿ ರೈಸೋಬಿಯಂ, ಅಜಟೋಬ್ಯಾಕ್ಟರ್, ಅಜಟೋಸ್ಪಿರ್ಲಮ್ ಎಂಬ ಸೂಕ್ಷ್ಮಾಣುಜೀವಿಗಳು ಇರುತ್ತೆ. ಈ ಸೂಕ್ಷ್ಮಾಣುಜೀವಿಗಳು ತಾವು ಜೀವಿಸಲು ಸಲುವಾಗಿ ಮನೆ ಕಟ್ಕೊಂಡಿರ್ತವೆ. ಹೀಗೆ ಗಂಟುಗಳ ರೀತಿಯಲ್ಲಿ ಗುಡಿಸಲು ಥರ ಕಟ್ಟಿಕೊಂಡಿರ್ತವೆ. ಇದನ್ನು ನೀವು ನೋಡಿರ್ತೀರಿ ಕೂಡ. ಸಾಮಾನ್ಯವಾಗಿ ಶೇಂಗಾ ಬೆಳೆಯಲ್ಲಿ ನೋಡಿರ್ತೀರ. ಇನ್ನು ಈ ಸೂಕ್ಷ್ಮಾಣುಜೀವಿಗಳು ಬದುಕಲು, ವಾಸಿಸಲು ದ್ವಿದಳ ಧಾನ್ಯದ ಬೆಳೆಗಳ ಬೇರುಗಳಲ್ಲಿ ಗಂಟು ರೀತಿ ಮನೆ ಕಟ್ಕೊಂಡಿರ್ತವೆ. ಆದರೆ ನಂತರ ಜೀವಿಸಲು ಆಹಾರ ಬೇಕಲ್ವಾ? ಆಹಾರಕ್ಕಾಗಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅಂದರೆ ಸಾರಜನಕವನ್ನು ಬಳಸಿಕೊಳ್ಳುತ್ತವೆ. ಈ ಸೂಕ್ಷ್ಮಾಣುಜೀವಿಗಳು ವಾತಾವರಣದಲ್ಲಿರುವ ಸಾರಜನಕವನ್ನು ಹೀರಿಕೊಳ್ಳುತ್ತವೆ. ಆ ಗಂಟುಗಳಲ್ಲಿ ಸಾರಜನಕ ಅಮೋನಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿರುವಂತಹ ಅಮೋನಿಯಾವನ್ನು ನಮ್ಮ ಬೆಳೆಗಳು ಆಹಾರದ ತಯಾರಿಕೆಗೆ ಅಥವಾ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಬಳಸಿಕೊಳ್ಳುತ್ತವೆ. ಹೀಗೆ ಸಾರಜನಕ ನಮ್ಮ ಬೆಳೆಗಳಿಗೆ ಸಿಗುತ್ತದೆ.
ಹಾಗಾಗಿ ನಮ್ಮ ರೈತರು ದ್ವಿದಳ ಧಾನ್ಯದ ಬೇರುಗಳನ್ನು ಬೆಳೆದು ಹೊಲವನ್ನು ಹದ ಮಾಡುವ ಮುನ್ನ, ಹೂ ಬಿಡುವ ಮುನ್ನ ಕಿತ್ತು ಹೊಲಗಳಲ್ಲಿ ಮಡಚಿಬಿಡಬೇಕು. ಅಂದರೆ ಹೂ ಬಿಡುವ ಮುನ್ನ ಯಾಕೆ ಕಿತ್ತು ಮಣ್ಣಲ್ಲಿ ಹಾಕಬೇಕು ಅಂದರೆ, ಹೂ ಬಿಟ್ಟರೆ ಅಥವಾ ಕಾಯಿ ಬಿಟ್ಟರೆ ಸಾರಜನಕ ಎಲ್ಲವೂ ಹೂವು ಕಾಯಿಗಳಿಗೆ ಪೂರೈಕೆ ಆಗಿರುತ್ತೆ. ಹಾಗಾಗಿ ಹೂವು ಕಾಯಿ ಆಗುವ ಮುನ್ನ ಹೊಲಗಳಲ್ಲಿ ಕಿತ್ತು ಮಣ್ಣಿಗೆ ಸೇರಿಸಬೇಕು. ಹೀಗೆ ಮಾಡಿದರೆ ಬೆಳೆಗಳಿಗೆ ಸಾರಜನಕ ಸಮೃದ್ಧಿಯಾಗಿ ಸಿಗುತ್ತದೆ. ಸ್ನೇಹಿತರೆ, ಏಕದಳ ಬೆಳೆಗಳನ್ನು ಬೆಳೆಯುವಾಗ ಕೂಡ ಸಾರಜನಕ ಪೂರೈಕೆ ಮಾಡಬಹುದು. ಹೇಗೆ ಅಂದರೆ, ರೈತರು ಏಕದಳ ಬೆಳೆ ಬೆಳೆಯುವಾಗ ಅಂತರ ಬೆಳೆಯಾಗಿ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳಿಬೇಕು. ಹೇಗಿದ್ರೂ ದ್ವಿದಳ ಧಾನ್ಯದಲ್ಲಿ ಸಾರಜನಕದ ಪೂರೈಕೆ ಆಗುತ್ತೆ. ಇದರ ಜೊತೆಗೆ ಸಹ ಬೆಳೆಯಾದ ಏಕದಳ ಸಸ್ಯದ ಬೆಳೆಗಳಿಗೂ ಕೂಡ ಸಾರಜನಕವನ್ನು ನೀಗಿಸುತ್ತದೆ. ಹಾಗಾಗಿ ಏಕದಳ ಬೆಳೆ ಬೆಳೆಯುವಾಗ ಒಂದೊಂದು ಸಾಲು ದ್ವಿದಳ ಧಾನ್ಯದ ಬೆಳೆಯನ್ನು ಬೆಳಿಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಬೆಳೆಗಳಿಗೆ ಆರಾಮಾಗಿ ಸಾರಜನಕ ದೊರೆಯುತ್ತೆ. ಯಾವುದೇ ಯೂರಿಯಾ ಗೊಬ್ಬರ ಹಾಕುವ ಅವಶ್ಯಕತೆ ಇರುವುದಿಲ್ಲ. ಇದೆಲ್ಲ ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರೀತಾರೆ. ಇದರಿಂದ ನಿಮ್ಮ ಮಣ್ಣು ಫಲವತ್ತಾಗಿ ಉಳಿಸ್ಕೊಳ್ಬೋದು ಮತ್ತು ನಿಮ್ಮ ಹಣವನ್ನು ಕೂಡ ಉಳಿಸ್ಕೋಬೋದು. ಇವಾಗಿನ ದುನಿಯಾ ನಿಮಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಕಾಸ್ಟ್ಲಿ ದುನಿಯಾ. ಈಗ 1 ಕ್ವಿಂಟಲ್ ಗೊಬ್ಬರ ತರ್ತೀನಿ ಅಂದ್ರೂ ಮಿನಿಮಮ್ ಅಂದರೂ 3,000 ರೂಪಾಯಿ ಇಟ್ಕೊಂಡು ಹೋಗಲೇಬೇಕು. ಸೊ ಈ ಥರ ಒಂದು ನೀವು ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ದುಡ್ಡನ್ನು ನೀವು ಉಳಿಸ್ಕೋಬೋದು. ಫ್ರೀಯಾಗಿ ನಿಮ್ಮ ಒಂದು ಯೂರಿಯಾ ಅಂದರೆ ನೈಟ್ರೋಜನ್ನ ನಿಮ್ಮ ಒಂದು ಬೆಳೆಗೆ ನೀವು ನೀಡಬಹುದು. ಇತ್ತೀಚೆಗೆ ನೀವು ನೋಡಿರಬಹುದು ದ್ವಿದಳ ಧಾನ್ಯಗಳ ಬೆಳೆಗಳು ಅಂದರೆ ಏಕದಳ ಸಸ್ಯಗಳ ಬೆಳೆಯನ್ನು ಬೆಳೆಯುವಾಗ, ಎಕ್ಸಾಂಪಲ್ ಮೆಕ್ಕೆಜೋಳ ಬೆಳೆಯುವಾಗ ಕೇವಲ ಮೆಕ್ಕೆಜೋಳ ಮಾತ್ರ ಬೆಳೀತಾರೆ. ಆ ಮಧ್ಯದಲ್ಲಿ ಎಲ್ಲೂ ಕೂಡ ಮೊದಲೆಲ್ಲ ತೊಗರಿ ಬೆಳೆ ಬೆಳೀತಾ ಇದ್ರು ಮಧ್ಯದಲ್ಲಿ, ಇತ್ತೀಚೆಗೆ ಬೆಳೀತಾನೇ ಇಲ್ಲ. ಯಾಕೆ ಬೆಳೀತಾ ಇಲ್ಲ? ಕ್ವಿಂಟಲ್ ಜಾಸ್ತಿ ಆಗಲಿ ಮೆಕ್ಕೆಜೋಳ ಅಂತ. ಆದರೆ ರೈತರಿಗೆ ಈ ಒಂದು ವಿಷಯ ಗೊತ್ತೇ ಇಲ್ಲ. ಯೂರಿಯಾ ಗೊಬ್ಬರ ತಂದು ಹಾಕಿದರೆ ಅಂತಂದು, ಯೂರಿಯಾ ಗೊಬ್ಬರ ತಂದು ಹಾಕಿದರೆ ನೈಟ್ರೋಜನ್ ಪೊಲ್ಯೂಷನ್ ಆಗುತ್ತೆ, ಮಣ್ಣು ಫಲವತ್ತತೆ ಕಳ್ಕೊಳ್ಳುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಮಣ್ಣಿನ ಆರೋಗ್ಯನೂ ಹಾಳಾಗುತ್ತೆ. ಮುಂದೆ ಬರುವಂತಹ ನಮ್ಮ ಮಕ್ಕಳ ಅಂದರೆ ನಮ್ಮ ಪೀಳಿಗೆಯ ಹೆಲ್ತು ಕೂಡ ಹಾಳಾಗುತ್ತೆ. ಅತಿಯಾಗಿ ಯೂರಿಯಾ ಗೊಬ್ಬರ ಬಳಸೋದ್ರಿಂದ ಏನೆಲ್ಲ ಆಗುತ್ತೆ ಅನ್ನೋ ಒಂದು ವಿಡಿಯೋವನ್ನು ಕಳೆದ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಅದನ್ನು ನಾನು ಲಿಂಕನ್ನು ಇಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಈ ವಿಡಿಯೋ ಆದಷ್ಟು ಎಲ್ಲ ಒಂದು ರೈತರು ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ತಮ್ಮ ಒಂದು ಬೆಳೆಗಳಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಒಂದು ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.